ಸಪೋಸ್ ಒಂದು 6 ತಿಂಗಳು 1 ವರ್ಷ ನಾವು ಈ ಒಂದು ದಂತ ಮಂಜನ ಮಾಡಿ, ನೀವು 4 ಹೇಳಿದ್ರಿ, ಈ ಗಂಡುಷ ಕವಳ ಇದೆಲ್ಲನೂ ನಾವು ಫಾಲೋ ಮಾಡಿ ಆಮೇಲೆ ಒಂದು ಕಬ್ಬನ್ನ ಕಡಿದು ನೋಡ್ಬೇಕು ನಾವು. ನಮಗೆ ಅದಾಗುತ್ತೆ ಅಂದ್ರೆ ಈ ಒಂದು ಶಕ್ತಿ ನಾವು ಬಂದಿದೆ. ನಾವು ಈ 60 ವರ್ಷಕ್ಕೆ ಬೇರೆ ಇಂಪ್ಲಾಂಟ್ಸ್ಗಳು ಹಾಕೊಳ್ಳೋದು, ಅದಕ್ಕೆ ದುಡ್ಡುಗಳು ಖರ್ಚು ಮಾಡೋದು, ಮತ್ತೆ ಅದ್ರದ್ದು ರಿಪ್ಲೇಸ್ ಮಾಡೋದು. ಯಾಕಂದ್ರೆ ಅವರು 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಕ್ಲೀನಿಂಗ್ ನಮ್ಮ ಹತ್ರ ಬನ್ನಿ ಅಂತಾರೆ. ನಮಗೆ ಅದನ್ನ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಆ ರೂಟ್ ಕೆನಾಲ್ ಕ್ಯಾಪ್ ಹಾಕಿರ್ತಾರೆ, ಕ್ಯಾಪ್ ತೆಗೆದು ಕ್ಲೀನ್ ಮಾಡಿಸ್ಬೇಕು. ಅದೊಂಥರ ಒಂದು ರೆಗ್ಯುಲರ್ ಟ್ಯಾಕ್ಸ್ ಅವ್ರಿಗೆ. ನಾವು ಗೌರ್ಮೆಂಟ್ಗೆ ಹೆಂಗ್ ಟ್ಯಾಕ್ಸ್ ಕಟ್ತೀವಿ, ನಮ್ಗೆ ಒಂದ್ ಏಜ್ ಆದ್ಮೇಲೆ ಡೆಂಟಿಸ್ಟ್ಗೆ ಮತ್ತೆ ಈ ಆಪ್ಥಾಲಮಾಲಜಿಸ್ಟ್ಗೆ, ಕನ್ನಡಕಕ್ಕೆ ಒಂಥರ ವರ್ಷಕ್ಕೆ 2 ಸರಿ ಹೋಗ್ಬೇಕು, ಈ ಹಲ್ಲಿಗೆ ಒಂದು 4-5 ಸರಿ ಹೋಗ್ಬೇಕು. ಅದು ಹೋಗದೆ ನಮ್ಮ ಏನು ಈ ದಂತ ವೈದ್ಯದಲ್ಲಿ ಏನೇನು ವಿಷಯಗಳಿದೆ ಅದನ್ನ ನಾವು ಅಳವಡಿಸ್ಕೊಂಡ್ರೆ ಖರ್ಚೇ ಇಲ್ಲದೆ ನಾವು ಆರೋಗ್ಯವಾಗಿರ್ಬೋದು, ಚೆನ್ನಾಗಿ ರುಚಿಯಾಗಿ ತಿಂದು ಜೀರ್ಣಿಸ್ಕೊಳ್ಬಹುದು. ಜೀರ್ಣಕ್ರಿಯೆ ಶುರು ಆಗದೆ ನಮ್ಮ ಹಾಸ್ಯ ಅಥವಾ ಬಾಯಿನಿಂದ. ಅದಕ್ಕೆ ನಾವು ನೋಡ್ತೀವಿ, ಈಗ ಒಂದು ಸರ್ವೆ ಮಾಡೋದಾದ್ರೆ ನಮ್ಮ ಆಯುರ್ವೇದ ಡಾಕ್ಟರ್ಸ್ಗೆ ಇದರ ಅವೇರ್ನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಯುರ್ವೇದ ಡಾಕ್ಟರ್ಸು ಡೆಂಟಿಸ್ಟ್ ಹತ್ರ ಹೋಗೋದು ಬಹಳ ಕಡಿಮೆ. ಈಗ ಫಾರ್ ಎಕ್ಸಾಂಪಲ್ ನಾನು ನೋಡಿದ್ರೆ, ನಾನು ಆಯುರ್ವೇದ ಸೇರಿದಾಗಿಂದ ಇಲ್ಲಿವರೆಗೂ ನಾನು ಡೆಂಟಿಸ್ಟ್ ಹತ್ರ ಹೋಗೇ ಇಲ್ಲ. ಅಂದ್ರೆ ಈಗಾಗಲೇ 18 ವರ್ಷ ಆಗ್ತವೆ, 22 ವರ್ಷ ಆಯ್ತು, ನಾನು ಡೆಂಟಿಸ್ಟ್ ಹತ್ರ ಹೋಗೇ ಇಲ್ಲ. ಅಂದ್ರೆ ನಿಮ್ಮ ಹಲ್ಲೇನು ತುಂಬಾ ಬೆಳ್ಳಗಿರ್ಬೇಕು ಅಥವಾ ಇದರ ಅಂತಲ್ಲ, ಹೆಲ್ದಿ ಆಗಿದ್ರೆ ಸಾಕು. ಅಂದ್ರೆ ಒಂದು ಕ್ಯಾವಿಟಿ ಆಗಬಾರ್ದು, ನಿಮಗೆ ಓರಲ್ ಅಂದ್ರೆ ನೀವು ರೂಟ್ ಕೆನಾಲ್ ಮಾಡಿಸ್ಕೊಳ್ಳುವಂತಹ ಸಂದರ್ಭ ಬರಬಾರ್ದು, ಅಥವಾ ಈ ಜ್ಞಾನದಂತ ಅಂತ ಏನು ಹೇಳ್ತೀವಿ, ಅಂದ್ರೆ ಜ್ಞಾನ ಜಾಸ್ತಿ ತಲೆಯಾಗದು, ವಿಸ್ಡಮ್ ಟೂತ್ ಅದು. ಅಂದ್ರೆ ಇದಕ್ಕೆ ಅಧ್ಯಸ್ಥಿ ಅಂತ ಹೇಳ್ತೀವಿ. ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿಯಾಗಿ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿ ಅದು ಅಧ್ಯಸ್ಥಿ ಅಂದ್ರೆ ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಹಲ್ಲು ಬರುವಂಥದ್ದು, ಬೇಡದೇ ಇರುವಂಥದ್ದು, ಅನವಶ್ಯಕವಾಗಿರುವಂಥದ್ದು, ಅಂತಹದ್ದು ಬರುವಂಥದ್ದು ತುಂಬ ಕಾಮನ್ ಆಗಿದೆ ಈ ನಡುವೆ. ಮುಂಚೆ ಅದಿರಲಿಲ್ಲ. ಅಂದರೆ ನಮಗೆ ತಲೆಯಲ್ಲಿ ಜ್ಞಾನ ಕಡಿಮೆ ಆಗಿದೆ, ಆದರೆ ಹಲ್ಲಲ್ಲಿ ಮಾತ್ರ ಜ್ಞಾನದಂತ ಬರ್ತಾ ಇದೆ, ಈ ರೀತಿ ಆಗ್ತಾ ಇದೆ. ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ಸ್ ಏನಿದೆ ಇದು ಮುಂಚೆಗಿನ್ನ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಓರಲ್ ಹೈಜೀನ್ನ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇಲ್ಲ ಅನ್ನೋದು ಇದಾಗುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಉತ್ತರ ಇದೆ. ಇಟ್ ಈಸ್ ಮೋರ್ ರೀಸನಬಲ್, ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಆಲ್ಸೋ ವೆರಿ ಈಸಿ ಟು ಯೂಸ್.